ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಜ್ರಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಡೇ ಔಟ್ ಪ್ಲ್ಯಾನ್ ಯಾವ ರೀತಿ ಇರ್ಬೋದು ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಸಿರಾಯಿಂದ 22 ಕಿಲೋಮೀಟರ್ಸ್ ಅವೇ ಅಷ್ಟೇ ಇರೋದು. ಈ ಪ್ಲೇಸ್ ನೇಮ್ ಏನಂತ ಅಂದರೆ ಪೂಜಾರ ಮುದ್ನಳ್ಳಿ ಅಂತೇಳಿ. ಇದು ಆ್ಯಕ್ಚುಲಿ ಮಠ. ಇದು ಪೂಜಾರ ಮುದ್ನಳ್ಳಿ ಅಂತೇಳಿ ಈ ಊರ ಹೆಸರು. ಈ ಮಂದಿರದ ಹೆಸರು ಏನಂದರೆ ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರ ಅಂತೇಳಿ. ಇದು ಬಂದು ತುಂಬ ಪೀಸ್ಫುಲ್ ಆಗಿರೋವಂಥ ಜಾಗ. ಯಾರಾದರೂ ಒನ್ ಡೇ ಔಟ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಥವಾ ಒನ್ ಡೇ ಯಾವ ರೀತಿ ಸ್ಪೆಂಡ್ ಮಾಡೋದು ಅಂತೇನಾದರೂ ಇದ್ದರೆ ನೀವು ಖಂಡಿತ ಮೋಸ್ಟ್ ಹೈಲಿ ಸಜೆಸ್ಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಈ ಕಡೆಯಿಂದ ಎಂಟ್ರಿ ಕಾರ್ ನಿಂತಿದೆಯಲ್ಲ, ಆ ಕಡೆಯಿಂದ ಮೇಯ್ನ್ ಎಂಟ್ರಿ ಇರೋದು. ಇವಾಗ ಸದ್ಯ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋ ಕಾರಣ ನಮಗೆ ಈ ಕಡೆಯಿಂದನೇ ಎಂಟ್ರಿ ಬಿಡ್ತಾ ಇದ್ದಾರೆ. ಈ ಕಡೆ ಬಂದು ಪ್ರಸಾದ ಕೊಡುವಂಥ ಜಾಗ. ಇಲ್ಲಿ ಮೊದಲು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಇರ್ತಿದ್ರು ಅಂತ ಹೇಳಿದ್ರು. ಬಟ್ ನಾವು ಹೋದಾಗ ಯಾರು ವಿದ್ಯಾರ್ಥಿಗಳು ಇರಲಿಲ್ಲ. ಅವರೆಲ್ಲ ಆಗಲೇ ಅವ್ರ ಕಾಲೇಜ್ ಲೈಫ್ನೆಲ್ಲ ಮುಗಿಸಿ ಇವಾಗ ಸದ್ಯ ಕೆಲಸ ಕಡೆ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಇವಾಗ ನೋಡಿ ಸ್ಟಾರ್ಟಿಂಗಲ್ಲೇ ಹಳ್ಳಿ ಮರ ಸಿಕ್ತು. ನಂತರ ಅಲ್ಲೇ ಒಂದು 5 ಮರಗಳಿವೆ. ಮತ್ತು ಇಲ್ಲಿ ಒಂದು ಲಿಂಗ ಇದೆ. ಅದರ ಹೆಸರು ಬಂದುಬಿಟ್ಟು ವೃಕ್ಷ ಪಂಚಮುಖಿ ಮಹಾಲಿಂಗೇಶ್ವರ ಅಂತೇಳಿ. ಅಲ್ಲಿಂದ ಹಂಗೆ ಸ್ವಲ್ಪ ಪಕ್ಕಕ್ಕೆ ಹೋದರೆ ಈ ರೀತಿ ಒಂದು ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಆಗ್ತಿರೋ ಮಠ ಕಾಣಿಸುತ್ತೆ. ಇದೇ ಆ್ಯಕ್ಚುಯಲ್ ಮಠ ಅಂದರೆ ಇದೇನೆ ಮೇಯ್ನ್ ಮಠ. ಅಂದರೆ ಮೇಯ್ನ್ ಮಠ ಸಿದ್ಧಾರೂಢ ಮೇಯ್ನ್ ಮಠ ಇರೋದು ಹುಬ್ಳಿಲಿ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಈ ಜಾಗದಲ್ಲಿ ಕಾಣಿಸೋ ಅಂಥ ಮೇಯ್ನ್ ಮಠ ಇದು. ಸೊ ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಒಳಗಡೆ ಹೋದರೆ ಅಲ್ಲಿ ಒಂದು ಸಿದ್ಧಾರೂಢ ಸ್ವಾಮಿಯ ಒಂದು ಸ್ಟ್ಯಾಚ್ಯೂ ಇದೆ, ಪ್ರತಿಮೆ ಇದೆ. ನಂತರ ಅಲ್ಲೇ ಕೆಳಗಡೆ ಪಾದುಕೆ ಮತ್ತು ಶಂಕುಗಳನ್ನು ಇಟ್ಟಿದ್ದಾರೆ. ನೋಡಿ, ಇದೆಲ್ಲ ಸುತ್ತಮುತ್ತ ವಾತಾವರಣ ತುಂಬಾ ನಿಶ್ಶಬ್ದವಾಗಿ ಮೌನವಾಗಿ ತಂಪು ಗಾಳಿ, ಆರಾಮಾಗಿ ದಿನ ಸ್ಪೆಂಡ್ ಮಾಡ್ಬೋದು ನೀವು ಇಲ್ಲಿ. ನೋಡಿ, ನಾನಿಲ್ಲಿ ತೋರಿಸಿದ್ನಲ್ಲ ಪಂಚವೃಕ್ಷ ಪಂಚಮುಖಿ ಮಹಾಲಿಂಗೇಶ್ವರ ದೇವಾಲಯ. ಇದು ಬಂದು ಯಾಕೆ ಪಂಚವೃಕ್ಷ ಅಂತೇಳಿ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಹಳ್ಳಿ ಮರ ಸೇರಿ ಇನ್ನೂ 4 ಮರಗಳಿಂದ ಮಳೆ ನೀರು ಏನು ಬೀಳುತ್ತೋ ಅದು ನೀರು ಫುಲ್ ಹನಿಯಾಗಿ ಇಲ್ಲಿ ಮೇಲೆ ಕಾಣಿಸಿದೆಯಲ್ಲ ಲಿಂಗದ ಮೇಲೆ, ಅದೇನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಅದರೊಳಗೆ ನೀರು ಶೇಖರಣೆ ಆಗಿ ಸೀದದು ಲಿಂಗದ ಮೇಲೆ ಬೀಳೋ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ನಾನು ಆವಾಗಲೇ ತೋರಿಸಿದ್ನಲ್ಲ ಪ್ರತಿಮೆ ಇದೆ ಅಲ್ಲಿ ಒಳಗಡೆ ಅಂತೇಳಿ, ಅದೇ ಇದು ಪ್ರತಿಮೆ. ಹಿಂಗೆ ಒಳಗಡೆ ಹೋದಾಗ ಪ್ರತಿಮೆ ಮತ್ತು ಅವರ ಪಾದುಕೆಗಳು ಮತ್ತು ಶಂಕುನ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಜಾಗ ತುಂಬ ವಿಶಾಲವಾಗಿದೆ. ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಒಂದಿನ ಪೂರ್ತಿ ಸ್ಪೆಂಡ್ ಮಾಡ್ಬೋದು ನಾವು. ಈ ಕಡೆ ಎಲ್ಲನೂ ಕೂಡ ಕನ್ಸ್ಟ್ರಕ್ಷನ್ಸ್ ವರ್ಕ್ ಇನ್ನೂ ನಡೀತಾನೆ ಇದೆ. ಇದು ಬಂದು ಈಶ್ವರನ ದೇವಸ್ಥಾನ ಆಗಿರೋ ಕಾರಣ ಶಿವರಾತ್ರಿ ಮತ್ತು ಲಕ್ಷ ದೀಪೋತ್ಸವ ಆ ರೀತಿ ಎಲ್ಲ ಆಚರಣೆಗಳು ನಡೀತಾ ಇರುತ್ತೆ. ಜನ ಕೂಡ ಅಷ್ಟೇ ತುಂಬ ಜಾಸ್ತಿ ವಿಸಿಟ್ ಮಾಡ್ತಾ ಇರ್ತಾರೆ ಈ ಮಠನ. ನೀವು ಕೂಡ ನನ್ನ ಪ್ರಕಾರ ಅಷ್ಟು ಗೊತ್ತಿರಲ್ಲ ಅಂತ ಅಂದ್ಕೊತೀನಿ, ನನಗೂ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಜಾಗಕ್ಕೆ ಹೋಗಿದ್ದು. ಸೊ ಈ ಪ್ಲೇಸ್ ನನಗೂ ಕೂಡ ತುಂಬ ಇಷ್ಟ ಆಯಿತು. ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಅಂತೇಳಿ ನಾನು ನಿಮ್ಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ವೈಟ್ ಕಲರ್ ಬಿಲ್ಡಿಂಗು ಆ್ಯಕ್ಚುಲಿ ಇದೇ ಮೇಯ್ನ್. ಈ ಮಠ ಎಲ್ಲ ಬರೋದಕ್ಕೆ, ಈ ಬಿಲ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದ್ದಿದ್ದಂಥ ಮೇಯ್ನ್ ಮಠದ ರೀತಿ ಇದ್ದಿದ್ದು ಅದೇನೇ ವೈಟ್ ಕಲರ್ ಬಿಲ್ಡಿಂಗು. ಅದರಲ್ಲೇ ಮೊದಲನೇ ಗುರುಗಳು ಇದ್ದಿದ್ದಂಥ ಜಾಗ ಅದು. ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ತುಂಬ ವಿಶಾಲವಾಗಿದೆ. ಇದು ಫುಲ್ 4 ಎಕರೆ ಜಮೀನನ್ನು ಮಠಕ್ಕಾಗಿಯೇ ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರ, ಈ ಮಠನ ಏನು ಸ್ಥಾಪನೆ ಮಾಡಿರಲ್ಲ ಮೊದಲನೇ ಗುರುಗಳು, ಅವರು ಇದೇ ಮಠದಲ್ಲೇ ಜೀವ ಸಮಾಧಿ ಆಗಿದ್ದಾರೆ. ಇವಾಗ ನಂತರ ಅವರ ನೆಕ್ಸ್ಟ್ ಜನ್ರೇಷನ್ ಏನಿದ್ದಾರೆ ಅವರು ಈ ಮಠನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ಶೆಡ್ ಥರ ಇದು ಕಾಣಿಸ್ತಾ ಇದೆಯಲ್ಲ, ಹಟ್ ಥರ, ಅಲ್ಲಿ ನವಗ್ರಹ ದೇವಸ್ಥಾನ ಇದೆ. ಸೊ ನೋಡಿ, ಇಲ್ಲಿ ಆದಷ್ಟು ನಾನು ನೋಡ್ದಂಗೆ ಅವತ್ತು ಸ್ವಲ್ಪ ಕಮ್ಮಿನೇ ಭಕ್ತಾದಿಗಳು ಬಂದಿದ್ದು. ಬಟ್ ಆಚರಣೆಗಳೇನಾದರೂ ನೋಡಿದ್ರೆ ಮಾತ್ರ ತುಂಬ ಜನ ಬರ್ತಾರಂತೆ. ಹಾಗಾಗಿ ನನಗೂ ಕೂಡ ಈ ಕ್ಲಿಪ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು.